ಯುಎಇಯಲ್ಲಿ ನ್ಯೂಕ್ಲಿಯರ್ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಸುದ್ದಿ ಏನೇನಾಯಿತು ಬೆಳವಣಿಗೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧ ಕೇವಲ ಎರಡು ದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಅನ್ನೋದನ್ನು ಮೊದಲ ದಿನದಿಂದ ನೋಡ್ತಾ ಇದ್ದೀವಿ. ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತು, ಇರಾನ್ ಅಮೆರಿಕದ ಮಿತ್ರ ದೇಶಗಳ ಮೇಲೆ ದಾಳಿ ಮಾಡಿತು, ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಸ್ವತಃ ಅಮೆರಿಕವೇ ಈ ವಿಚಾರದಿಂದ ಒಂದು ಕ್ಷಣ ಕಂಗಾಲಾಗಿದ್ದನ್ನು ನೋಡಿದ್ದೇವೆ. ಸೌದಿ ಮೇಲೆ, ಯುಎಇ ಮೇಲೆ, ದುಬೈ, ಕತಾರ್ ಮೇಲೆ, ಬಹರೇನ್ ಮೇಲೆ ದಾಳಿಗಳಾಗ್ತಾ ಹೋಯಿತು. ಈ ದಾಳಿಗಳು ಆದಂತಹ ಸಮಯದಲ್ಲಿ ಇರಾನ್ ವಿರುದ್ಧ ಈ ಮಧ್ಯಪ್ರಾಚ್ಯದ ದೇಶಗಳಲ್ಲೂ ಕೂಡ ಕೆಲವೊಂದಿಷ್ಟು ದ್ವೇಷ, ಅಸೂಹೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಹೋಯಿತು. ಇದೀಗ ಯುಎಇಯ ರಾಜಧಾನಿ ಅಬುದಾಬಿಯ ಬರಾಕಾ ಅಣು ವಿದ್ಯುತ್ ಸ್ಥಾವರದ ಮೇಲೆ ಒಂದು ಡ್ರೋನ್ ದಾಳಿ ನಡೆದುಬಿಟ್ಟಿದೆ. ಯಾರು ಮಾಡಿದ್ದಾರೆ, ಯಾಕಾಗಿದೆ, ಏನು ಎಲ್ಲವೂ ಕೂಡ ಸದ್ಯಕ್ಕೆ ನಿಗೂಢ. ಈ ನಿಗೂಢವಾಗಿದ್ದರೂ ಕೂಡ ಬೆಟ್ಟಿರೋದು ಮಾತ್ರ, ಅಂದರೆ ಬೆರಳಿರೋದು ಮಾತ್ರ ಯಾರ ಕಡೆಗೆ, ಇರಾನ್ನ ವಿರುದ್ಧವೇ ಇದೆ. ಹಾಗಾದರೆ ಏನಾಯ್ತಿದು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಬರಾಕಾ ಮೇಲೆ ಡ್ರೋನ್ ಪ್ರಹಾರ ಆಗಿದೆ. ಏನೇನಾಯಿತು? ಯುಎಇಯ ರಾಜಧಾನಿ ಅಬುದಾಬಿಯ ಬರಾಕಾ ಅಣುಸ್ಥಾವರದ ಮೇಲೆ ಒಂದು ಡ್ರೋನ್ ದಾಳಿಯಾಗಿದೆ. ಈ ಡ್ರೋನ್ ದಾಳಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಎತ್ತ ಎಲ್ಲವೂ ಕೂಡ ಸದ್ಯಕ್ಕೆ ನಿಗೂಢ ಆಗಿದೆ. ಅಲ್ ದಾಫ್ರಾ ಪ್ರದೇಶದಲ್ಲಿರುವಂಥ ಒಂದು ಸ್ಥಾವರದ ಆವರಣದಲ್ಲಿ ಜ್ವಾಲಾಮುಖಿ ಅಂತ ಎಲ್ಲ ಬೆಂಕಿ ಹತ್ತಿಕೊಳ್ತು. ಸ್ಥಾವರದ ಹೊರಭಾಗದ ಎಲೆಕ್ಟ್ರಿಕಲ್ ಜನರೇಟರ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ ಅಂತ ಜನರೇಟರ್ ಕೂಡ ಸ್ಫೋಟ ಆಗಿಬಿಟ್ಟಿದೆ. ಹೆಂಗಾಯ್ತಿದು ಘಟನೆ ಅಂತ ಹೇಳಿದರೆ, ಈ ಅಬುದಾಬಿಯ ಬರಾಕಾ ಅಣು ವಿದ್ಯುತ್ ಸ್ಥಾವರದ ಮೇಲೆ 17ನೇ ತಾರೀಕಿಗೆ ದಾಳಿ ಆಯಿತು. ವಿದ್ಯುತ್ ಜನರೇಟರ್ನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಳ್ತು. ಅವರು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರ ಪಶ್ಚಿಮ ಗಡಿಯಿಂದ, ಅಂದರೆ ಯುಎಇಯ ಪಶ್ಚಿಮ ಗಡಿಯಿಂದ 3 ಡ್ರೋನ್ಗಳು ಬರಾಕಾ ಅಣು ವಿದ್ಯುತ್ ಸ್ಥಾವರ ಕಡೆ ಬಂತು. ಆ 3 ಡ್ರೋನ್ಗಳ ಪೈಕಿ 2 ನಾವು ಹೊಡೆದಿದ್ದೀವಿ, ಒಂದು ನಮ್ಮ ಕೈಗೆ ಸಿಗಲಿಲ್ಲ. ಆ ಡ್ರೋನ್ ಏನಾಯಿತು, ಅಲ್ಲಿದ್ದಂತಹ ವಿದ್ಯುತ್ ಜನರೇಟರ್ಗೆ ಅಪ್ಪಳಿಸ್ತು. ಆ ವಿದ್ಯುತ್ ಜನರೇಟರ್ಗೆ ಅಪ್ಪಳಿಸಿದ್ದರ ಪರಿಣಾಮವಾಗಿ ಬೆಂಕಿ ಹೊತ್ಕೊಂಡು ಉರಿದು ಬಿಟ್ಟಿದೆ ಅಂತ ಯಾರು ಹೇಳ್ತಾ ಇರೋದು? ಯುಎಇ ಅವರು ಹೇಳ್ತಾ ಇರೋದು. ಯಾಕೆ ಯುಎಇಗೆ ಇದು ಭಾರಿ ಇಂಪಾರ್ಟೆಂಟು ಬರಾಕಾ ಅನ್ನೋದು ಹೇಳ್ತಾ ಹೋಗೋದಾದರೆ, 25% ವಿದ್ಯುತ್ ಕೊಡುತ್ತಿದ್ದು. ಸೂರ್ಯ ಇಲ್ಲದೆ ಇದ್ದಾಗಲೂ ಕೂಡ, ಸೂರ್ಯನ ಬೆಳಕಿಲ್ಲದೆ ಇದ್ದಾಗಲೂ ಕೂಡ, ಗಾಳಿ ಇಲ್ಲದೆ ಇದ್ದಾಗಲೂ ಕೂಡ ಇಡೀ ಯುಎಇಗೆ ವಿದ್ಯುತ್ತನ್ನು ಪೂರೈಕೆ ಮಾಡುವಂತಹ ಶಕ್ತಿ ಬರಾಕಾ ಅಣು ವಿದ್ಯುತ್ ಸ್ಥಾವರಕ್ಕೆ ಕೆಪಾಸಿಟಿ ಇದೆ. ಹೀಗಾಗಿ ಯುಎಇಗೆ ಭಾರಿ ಪ್ರಾಮುಖ್ಯತೆ. ಮತ್ತೊಂದು ಪ್ರಮುಖವಾದ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ನಾವು ಒಟ್ಟಾರೆ ಮಧ್ಯಪ್ರಾಚ್ಯ ಅಂತ ಏನು ಕರಿತೀವಿ, ಅರಬ್ ಜಗತ್ತು ಅಂತ ನಾವೇನು ಕರಿತೀವಿ, ಈ ಅರಬ್ ಜಗತ್ತಿನಲ್ಲಿ ನಿರ್ಮಾಣವಾದಂತಹ ಮೊಟ್ಟ ಮೊದಲ ವಾಣಿಜ್ಯ ವಿದ್ಯುತ್ ಪರಮಾಣು ಸ್ಥಾವರ ಇದು. ಮೊದಲ ವಿದ್ಯುತ್ ಪರಮಾಣು ಸ್ಥಾವರ ಇದು. ಹೀಗಾಗಿ ಅವರಿಗೆ ಕಚ್ಚಾ ತೈಲದ ಜೊತೆಗೆ ನಾವು ತಾಂತ್ರಿಕವಾಗಿ ಮುಂದುವರೆದಿದ್ದೀವಿ ಅನ್ನುವಂಥ ಮೆಸೇಜನ್ನು ಯುಎಇ ಕೊಡ್ತಾ ಇತ್ತಲ್ಲ. ಸೌದಿ ಅರೇಬಿಯಾಗೆ ಸೆಡ್ ಹೊಡೆದು ಒಪೆಕ್ನಿಂದ ಹೊರಗಡೆ ಬಂದು ನಾವು ಮುಂದುವರೆದಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೂ ಕೂಡ ಇದೇ ಬರಾಕಾ ಅಣು ವಿದ್ಯುತ್ ಸ್ಥಾವರ ಕಾರಣ ಆಗಿತ್ತು. ಇದೀಗ ಅದರ ಮೇಲೆ ದಾಳಿ ಮಾಡೋ ಪ್ರಯತ್ನಗಳಾಗಿದೆ, ಡ್ರೋನ್ ದಾಳಿಗಳಾಗಿದೆ, ಬೆಂಕಿ ಹೊತ್ತುಕೊಂಡು ಉರಿದಿದೆ. ಇದರ ಪ್ರಮುಖವಾಗಿ ವಿಕಿರಣ ಸೋರಿಕೆಯ ಭೀತಿಯಲ್ಲಿ ಜಗತ್ತಿದೆ. ವಿಕಿರಣ ಸೋರಿಕೆಯ ಭೀತಿಯಲ್ಲಿ ಜಗತ್ತಿದೆ. ಅಣು ಸ್ಥಾವರದ ಬಳಿ ಸ್ಫೋಟ ಸಂಭವಿಸ್ತಾ ಇದ್ದಂತೆ ವಿಕಿರಣ ಸೋರಿಕೆಯ ಆತಂಕ ಎದುರಾಗ್ಬಿಡ್ತು. ಮತ್ತೊಮ್ಮೆ ಹಿರೋಶಿಮಾ, ನಾಗಾಸಕಿ ಘಟನೆಯನ್ನು ಮಾಡ್ಕೊಳ್ಳಿ, 2 ಲಕ್ಷ ಜನ ಮೃತಪಟ್ಟಿದ್ರು. ಯಾವುದು? ಇದೇ ಅಮೆರಿಕ ದಾಳಿ ಮಾಡಿದ್ದಕ್ಕೆ. ಇಂತಹ ವಿದ್ಯುತ್ ಅಣುಸ್ಥಾವರಗಳಿಂದ ರಿಯಾಕ್ಟರ್ನಲ್ಲಿ ಏನಾದರೂ ಬೆಳವಣಿಗೆಗಳಾಗಿ ಇಂತಹ ದಾಳಿಯ ಸಮಯದಲ್ಲಿ ವಿಕಿರಣಗಳು ಸ್ಫೋಟ ಆಗಿಬಿಟ್ರೆ, ವಿಕಿರಣಗಳು ಸೋರಿಕೆ ಆಗಿಬಿಟ್ರೆ ಏನಾಗಬಹುದು ಎನ್ನುವಂಥ ಆತಂಕ. ವಿಕಿರಣ ಸುರಕ್ಷತೆಗೆ ಧಕ್ಕೆ ಇಲ್ಲ ಅಂತ ಯುಎಇ ಪ್ರಾಧಿಕಾರ ಹೇಳಿದೆ. ಯಾವುದೇ ಸಿಸ್ಟಮ್ಗಳಿಗೆ ಏನು ಹಾನಿ ಆಗಿಲ್ಲ ಅಂತ ಅವರೆಲ್ಲ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಜಾಗತಿಕವಾಗಿ ಯಾಕೆ ಭಯ ಇದೆ ವಿಕಿರಣ ಸೋರಿಕೆ ಅನ್ನೋದ್ರ ಬಗ್ಗೆ 2 ಇನ್ಸಿಡೆಂಟ್ ಆಗಿದೆ ಜಗತ್ತಿನಲ್ಲಿ. ಒಂದು ಚೆರ್ನೋಬಿಲ್ ಅಂತ ಕರೀತಾರೆ, ಮತ್ತು ಫುಕುಶಿಮಾ ಎನ್ನುವಂಥ 2 ಘಟನೆ ಇದೆ. ಈ ಚೆರ್ನೋಬಿಲ್ ಎನ್ನುವಂಥ ಘಟನೆ 1986ರಲ್ಲಿ ಸಂಭವಿಸಿತು. ಎಲ್ಲಿ? ಇವತ್ತಿನ ಉಕ್ರೇನ್ನಲ್ಲಿ. ಅವತ್ತು ರಷ್ಯಾದ ಭಾಗವಾಗಿತ್ತು, ಇವತ್ತು ಉಕ್ರೇನ್ ಎನ್ನುವಂಥ ದೇಶ. ಇಲ್ಲಿ ಒಂದು ರಿಯಾಕ್ಟರ್ ನಿಯಂತ್ರಣದಲ್ಲಿ ಮಾನವ ದೋಷ ಆಯಿತು. ಈ ಮಾನವ ದೋಷ ಆಗಿದ್ದರ ಪರಿಣಾಮವಾಗಿ ಈ ಹಿರೋಶಿಮಾ, ಈ ಪರಮಾಣು ಬಾಂಬ್ ದಾಳಿಗಿಂತಲೂ ಕೂಡ 400 ಪಟ್ಟು ವಿಕಿರಣಗಳು ಹೊರಗಡೆ ಬಂತು. 30 ಜನ ಏಕಾಏಕಿಯಾಗಿ ಸಾವನ್ನಪ್ಪಿದ್ರು. ಈ ಸಾವಿನ ನಂತರ 2-3 ಲಕ್ಷ ಜನರನ್ನು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡೋ ಪ್ರಯತ್ನ ಆಯಿತು. ಒನ್ಸ್ ಅಗೇನ್ ಅಂಥದ್ದೇ ಘಟನೆ ಆಯಿತಾ ಎನ್ನುವಂಥ ಭಯ ಇದೆ. ಎರಡನೇದು 2011ರಲ್ಲಿ ಜಪಾನ್ನಲ್ಲಿ ಆದಂಥ ಘಟನೆ, ಫುಕುಶಿಮಾ ಎನ್ನುವಂಥ ಒಂದು ಪ್ರದೇಶದಲ್ಲಿ. ಮೊನ್ನೆ ಇದೇ ಇರಾನ್ನಲ್ಲಿ ಭೂಕಂಪ ಆದಾಗ ವಿಕಿರಣ ಏನಾದರೂ ಆಗಿಬಿಡ್ತಾ, ಅಂದರೆ ಪ್ರಯತ್ನ ಮಾಡ್ತಿದ್ಯಾ ಪರಮಾಣನ್ನ ಪ್ರಯೋಗ ಮಾಡೋದಕ್ಕೆ ಅಂತೆಲ್ಲ ನಾವು ಚರ್ಚೆ ಮಾಡಿದ್ವಲ್ಲ, ಅದೇ ಮಾದರಿಯಲ್ಲಿ ಜಪಾನ್ನಲ್ಲಿ 2011ರಲ್ಲಿ ಭೂಕಂಪ ಆಯಿತು 9.0 ತೀವ್ರತೆಯಲ್ಲಿ. ಈ ಭೂಕಂಪದ ಪರಿಣಾಮವಾಗಿ ಜನರೇಟರ್ಗೆ ಹೊಡೆತ ಬಿತ್ತು. ವಿದ್ಯುತ್ ಅಣು ಸ್ಥಾವರದಲ್ಲಿದ್ದಂಥ ಜನರೇಟರ್ಗೆ ಹೊಡೆತ ಬಿತ್ತು. ಅದಾದ ನಂತರ ಅಲ್ಲಿಯೂ ಕೂಡ ಸ್ಫೋಟ ಆಯಿತು, ಬೆಂಕಿ ಹತ್ತುಕೊಳ್ತು. ಇದು ಮಾನವನ
ಒಂದು ಸಮಸ್ಯೆಯಿಂದ ಚೆರ್ನೋಬಿಲ್ನಲ್ಲಿ ಘಟನೆ ಸಂಭವಿಸಿದರೆ ಫುಕುಶಿಯಾದಲ್ಲಿ ನೈಸರ್ಗಿಕವಾಗಿ ಭೂಕಂಪ ಉಂಟಾದಾಗ ಆಗಿತ್ತು. ಇದೀಗ ನಾವು ಮಾತನಾಡ್ತಾ ಇರುವಂತಹ ಬರಾಕಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಮತ್ತೊಂದು ದೇಶ ದಾಳಿ ಮಾಡಿದ್ದರ ಪರಿಣಾಮವಾಗಿ ಏನಾದರೂ ಇಂಥದ್ದೊಂದು ಘಟನೆ ಆಯಿತಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದರೆ UAE ಸರ್ಕಾರ ಹೇಳ್ತಾ ಇದೆ ಅಂಥದ್ದೇನು ಬೆಳವಣಿಗೆಗಳಾಗಿಲ್ಲ, ಯಾವುದೇ ಹಾನಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸದ್ಯಕ್ಕೆ ಮಧ್ಯಪ್ರಾಚ್ಯ ಆಗಿರ್ಬೋದು, ಭಾರತವೂ ಕೂಡ ಸಮಾಧಾನ ಪಟ್ಕೊಳ್ಬಹುದಾದಂಥ ವಿಚಾರ. ಯಾಕೆ ಭಾರತ ಸಮಾಧಾನ ಪಟ್ಕೊಳ್ಬೇಕಾದಂಥ ವಿಚಾರ ಅನ್ನೋದಕ್ಕೆ ಡೀಟೇಲ್ಸಿಗೆ ಬರ್ತೀನಿ. ಮತ್ತೊಂದು ಕಡೆ ಇರಾನ್ ಮೇಲೆ ಇದೀಗ ಸಂದೇಹದ ಮುಳ್ಳು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಎಲ್ಲರ ಕಣ್ಣಿರೋದು ಇರಾನ್ನ ಮೇಲೆ. ಯಾಕಂದರೆ ಇರಾನ್ ಈ ಯುದ್ಧ ಶುರುವಾದ ಮೇಲೆ ಇದೇ ದೇಶಗಳ ಮೇಲೆ ದಾಳಿ ಮಾಡಿ ಸೇಡನ್ನು ತೀರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಇದೀಗ ಆ ಭಾಗವಾಗಿ ಅಂಥದ್ದೊಂದು ದಾಳಿಯನ್ನು ಇವರು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಇದೆ. ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ದೇ ಇದ್ರೂ ಕೂಡ ಇರಾನ್ ವಿರುದ್ಧವೇ ಒಂದು ಬಲವಾದ ಅನುಮಾನ ಇದೆ. ಫುಜೈರಾ ಪೈಪ್ಲೈನ್ ನಿರ್ಮಾಣವೇ ದಾಳಿಗೆ ಕಾರಣವಾಯಿತಾ ಅಂತ. ಫುಜೈರಾ ಈ ಪೈಪ್ಲೈನ್ ಬಗ್ಗೆ ನಾವು ಈಸ್ಟ್ ವೆಸ್ಟ್ ಪೈಪ್ಲೈನ್ ಬಗ್ಗೆ ಮೊನ್ನೆ ಚರ್ಚೆ ಮಾಡ್ತಾ ಇದ್ವಿ. ಹಾರ್ಮುಜನ್ನು ಬೈಪಾಸ್ ಮಾಡಿ ಫುಜೈರಾದಿಂದ ಭಾರತ, ಚೀನಾ, ಜಪಾನ್ ಈ ಎಲ್ಲ ದೇಶಗಳಿಗೆ ತೈಲನ್ನು ರಫ್ತು ಮಾಡೋದಕ್ಕೆ ಇದೇ UAE ಒಂದು ಆಲೋಚನೆಯನ್ನು ಮಾಡಿಕೊಂಡು ಒಂದು ಸುಮಾರು 300-400 ಕಿಲೋಮೀಟರ್ ಕಾಲುವೆ ಮುಖಾಂತರ ಅಲ್ಲಿ ಹಡಗನ್ನು ತೆಗೆದುಕೊಂಡು ಬಂದು ಇಲ್ಲಿ ರಫ್ತು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ಇರಾನ್ನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಅದು ಮಾಡ್ತಾ ಇತ್ತು. ಅದರ ಭಾಗವಾಗಿ ಆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಅವರು ಮುಂದಾದ್ರ ಅನ್ನುವಂಥ ಒಂದು ಸಂದೇಹ ಇದೆ. ಇದಕ್ಕಿಂತ ಮೊದಲು ಏನಾಗಿತ್ತು ಅಂತ ಹೇಳಿದರೆ, ಇದನ್ನು ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಯಮನ್ನ ಹೌತಿ ಬಂಡುಕೋರರು 2017ರಲ್ಲಿ ಈ ಸ್ಥಾವರ ಏನು ನಿರ್ಮಾಣ ಆಗ್ತಾ ಇತ್ತು. ಈ ಸ್ಥಾವರ ನಿರ್ಮಾಣ ಹಂತದಲ್ಲಿದ್ದಾಗಲೇ ಹೌತಿ ಬಂಡುಕೋರರು ಏನೋ ಒಂದು ಎಚ್ಚರಿಕೆ ಕೊಟ್ಟಿದ್ದರಂತೆ. ಏನಂತ? ನಾವು ಇದರ ಮೇಲೆ ದಾಳಿ ಮಾಡ್ತೀವಿ, ಇದನ್ನು ನಾಶ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಇದು ಅಸ್ತಿತ್ವದಲ್ಲಿ ಇರದಂತೆ ನಾವು ನೋಡ್ಕೊಳ್ತೀವಿ ಅಂತ ಈ ಹೌತಿ ಬಂಡುಕೋರು 2017ರಲ್ಲಿ ಹೇಳಿದ್ರಂತೆ. ಹೀಗಾಗಿ ಈ ನಾವು ಮೂರನೇ ರಾಷ್ಟ್ರದ ಮುಖಾಂತರ ದಾಳಿ ಮಾಡಿಸೋ ಪ್ರಾಕ್ಸಿ ಯುದ್ಧಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಲ್ಲ, ಆ ಪ್ರಾಕ್ಸಿ ಯುದ್ಧ ಏನಾದರೂ ಆಯಿತಾ? ಏಜೆಂಟರ ಮುಖಾಂತರ ಏನಾದರೂ ಇಂಥದ್ದೊಂದು ದಾಳಿ ಮಾಡಿಸೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಇದರ ಕಾರಣ ಏನು ಅಂತ ಹೇಳಿದ್ರೆ, UAE ಅಧ್ಯಕ್ಷರ ಸಲಹೆಗಾರ ಅನ್ವರ್ ಗರ್ಗಾಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಒಂದು ಅನುಮಾನವನ್ನು ಹೊರಹಾಕಿದ್ದಾರೆ. ಏನಂತ ಹೇಳ್ತಾರೆ ಅವರು? ಇವರು ತಮ್ಮ ಏಜೆಂಟ್ಗಳ ಮುಖಾಂತರ ಅಥವಾ ಈ ಹೌತಿಗಳ ಮುಖಾಂತರ ದಾಳಿ ಮಾಡಿಸಿರುವಂತಹ ಸಾಧ್ಯತೆಗಳಿದೆ. ಇದರ ಪರಿಣಾಮ ಮಾತ್ರ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಅವರ ಸಲಹೆಗಾರ ಕೊಟ್ಟಂತಹ ಎಚ್ಚರಿಕೆ ಇದು. ಹೀಗಾಗಿ ಎಲ್ಲರ ಕಣ್ಣಿರೋದು ಇದೀಗ ಇರಾನ್ನ ಮೇಲೆ ಇದೆ. ಮತ್ತೊಂದು ಪ್ರಮುಖವಾದ ಬೆಳವಣಿಗೆ ಅಂತ ಹೇಳಿದರೆ, ಇರಾನ್ಗೆ ಭಾರತದ ಖಡಕ್ ಸಂದೇಶ ಇದೆ. UAE ಮಿತ್ರ ದೇಶ, ತೈಲದಲ್ಲಿ ನಾವು ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ UAE ನಮಗೆ ಮಿತ್ರ ದೇಶ. ಹೀಗಾಗಿ UAEಯ ಪರವಾಗಿ ನಾವು ನಿಂತಿದ್ದೇವೆ. ಇರಾನ್ ವಿರುದ್ಧ ಒಂದು ಖಡಕ್ ಸಂದೇಶ ಕೊಡೋ ಪ್ರಯತ್ನ. ಬರಾಕಾ ಅಣು ಸ್ಥಾವರದ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿತು, ಅಕ್ಷಮ್ಯ ಅಪರಾಧ ಅಂತ ಹೇಳ್ತು. ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಭಾರತ ಹೇಳಿದೆ, ಅಪಾಯಕಾರಿ ಮತ್ತು ಅಸ್ವೀಕಾರ ವಿದೇಶಾಂಗ ಇಲಾಖೆ ಹೇಳಿರೋದು. UAE ಇರಾನ್ ನಡುವೆ ಸಮತೋಲನದ ರಾಜತಾಂತ್ರಿಕತೆಯನ್ನು ಭಾರತ ಸರ್ಕಾರ ಅನುಕರಣೆ ಮಾಡ್ತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚದಂತೆ ಸಮಯ ವಹಿಸಲು ಭಾರತದ ಮನವಿ ಇದೀಗ. ಮಿತ್ರ ರಾಷ್ಟ್ರ UAE ಭದ್ರತೆಗೆ ಭಾರತ ಒಂದು ಬೆಂಬಲವನ್ನು ಕೊಟ್ಟಿದೆ, ಇರಾನ್ಗೆ ಒಂದು ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು 2-3 ಕಾರಣಗಳನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಂದು, ಶಾಂತಿಯುತವಾಗಿರುವಂಥ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡೋದು ಅಪಾಯಕಾರಿ. ಈಗ ನಂಟಾಜ್ ಅಂತೀರಿ, ಇಸ್ಫಹಾನ್ ಅಂತೀರಿ, ಬಾರ್ಷೆಹ ಅಂತೀರಿ, ಈ ಎಲ್ಲ ಕೇಂದ್ರಗಳ ಮೇಲೆ ಅಮೆರಿಕ ಅನುಮಾನವನ್ನು ವ್ಯಕ್ತಪಡಿಸಿ ಭೂಗತ ಲೋಕದಲ್ಲಿ ಅವರು ಯುರೇನಿಯಂ ತೆಗೆದಿಟ್ಟಿದ್ದಾರೆ ಅಂತ ನಿಮ್ಮ ಆರೋಪಗಳಿದೆ. ಆ ಆರೋಪದ ಭಾಗವಾಗಿ ಅಮೆರಿಕ ದಾಳಿ ಮಾಡ್ತಾ ಇದೆ. ಆದರೆ UAEಯ UAEಯ ಈ ಅಣುಸ್ಥಾವರ ಏನಿದೆ, ಬರಾಕಾ ಅಣುಸ್ಥಾವರ ಏನಿದೆ, ಇದು ಪ್ಯೂರ್ಲಿ ನಾಗರಿಕ ಉದ್ದೇಶಗಳಿಗಾಗಿ ವಿದ್ಯುತ್ ಉತ್ಪಾದನೆಗೆ ಮಾಡುವಂತಹ ಸಂಬಂಧಪಟ್ಟಂಥ ಸ್ಥಾವರ ಆಗಿದೆ. ಇದರ ಮೇಲೆ ದಾಳಿ ಮಾಡೋದು ಅಕ್ಷಮ್ಯ ಅಪರಾಧ ಅನ್ನೋದು ಭಾರತ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯ ಪರಿಸ್ಥಿತಿ ಇದೆ. ಈಗಾಗಲೇ ಯುದ್ಧ ನಡೀತಾ ಇದೆ. ಈ ಸಮಯದಲ್ಲಿ ಇಂತಹ ಕ್ಲಿಷ್ಟ ಪರಿಸ್ಥಿತಿಗೆ ಹೋದರೆ ಮತ್ತಷ್ಟು ಯುದ್ಧ ಉದ್ವಿಗ್ನತೆಯನ್ನು ತೆಗೆದುಕೊಳ್ಳಬಹುದು, ಮತ್ತೆ 2 ದೇಶಗಳು ಅದರಲ್ಲಿ ಎಂಟರ್ ಆಗ್ಬೋದು ಎನ್ನುವಂತಹ ಕಳವಳ ಭಾರತದಿದೆ. ಮತ್ತೊಂದು ಸ್ವಹಿತಾಸಕ್ತಿ ಭಾರತದ್ದೇನಿದೆ ಅಂತ ಹೇಳಿದರೆ, ಇದೇ UAEಯಲ್ಲಿ 35 ಲಕ್ಷ ಅನಿವಾಸಿ ಭಾರತೀಯರಿದ್ದಾರೆ. 35 ಲಕ್ಷ ಅನಿವಾಸಿ ಭಾರತೀಯರು ಉದ್ಯೋಗದ ಕಾರಣಕ್ಕಾಗಿ UAEಯಲ್ಲಿ ವಾಸ ಮಾಡ್ತಿದ್ದಾರೆ. ನಾಳೆ ಒಂದು ವೇಳೆ ಇದೇ ಬರಾಕಾ ಎನ್ನುವಂತಹ ಅಣುಸ್ಥಾವರದ ಮೇಲೆ ದಾಳಿಯಾಗಿ ವಿಕಿರಣಗಳೇನಾದರೂ ಬಿಡುಗಡೆಯಾಗಿ ಅದರ ಪರಿಣಾಮ ಭಾರತೀಯರ ಮೇಲೆ ಬಿದ್ದರೆ ಏನಾಗ್ಬೋದು ಅನ್ನುವಂಥ ಪರಿಸ್ಥಿತಿ. ಒನ್ಸಗೆ ನಾನು ಅವಾಗಲೇ ಹೇಳಿದ ಹಾಗೆ ಅತಿ ಹೆಚ್ಚು ತೈಲವು ಕೂಡ UAE ಮೇಲೆ ನಾವು ಡಿಪೆಂಡೆನ್ಸಿ ಆಗಿದ್ದೀವಿ. ಇದು ಕೂಡ ಭಾರತದ್ದಿದೆ. ನಾಗರಿಕ ಪರಮಾಣು ಕೇಂದ್ರಗಳ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡೋದು
ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅನ್ನೋದು ಭಾರತದ ಒಟ್ಟಾರೆ ಸಾರಾಂಶ ಆಗಿದೆ. ಮತ್ತೊಂದು ಪ್ರಮುಖವಾದ ಬೆಳವಣಿಗೆ ರಹಸ್ಯ ಪ್ರತೀಕಾರದ ಸಮರ. ಇದೊಂದು ಡ್ರೋನ್ ದಾಳಿ ಆಯ್ತಲ್ಲ ಬರಾಕ ಅಣುಸ್ಥಾವರದ ಮೇಲೆ. ಇದಕ್ಕಿಂತ ಮೊದಲು UAE ಇರಾನ್ ಒಂದು ಯುದ್ಧದ ಪೀಕ್ ಟೈಮ್ನಲ್ಲಿದ್ದಾಗ ಅಮೆರಿಕಾದ ಜೊತೆಗೆ ಕಾದಾಟ ಮಾಡುವಂತಹ ಸಮಯದಲ್ಲಿ ಸ್ವತಃ ಇರಾನಿಗೂ ಕೂಡ ಗೊತ್ತಾಗದೆ UAE ದಾಳಿ ಮಾಡಿದೆ. ಇದು ಒಂದಿಗೆ ಬರ್ತಾ ಇರುವಂತಹ ಸುದ್ದಿ. ಇದು ಇರಾನ್ ದಾಳಿಗಳಿಗೆ ಪ್ರತಿಯಾಗಿ UAEಯಿಂದಲೂ ಕೂಡ ರಹಸ್ಯ ಮಿಲಿಟರಿ ಆಪರೇಷನ್ ಆಗಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ಮಾಡಿರುವಂತಹ ವರದಿ ಇದು. ಇರಾನ್ ಒಳಗಡೆ ನುಗ್ಗಿ UAE ಸೇಡ್ ತೀರಿಸಿಕೊಂಡಿದೆ ಅಂತ ಅವರು ಹೇಳ್ತಿದ್ದಾರೆ. ನಮ್ಮ ಗಡಿ ಮತ್ತು ಮೂಲಸೌಕರ್ಯ ರಕ್ಷಣೆಗೆ ಮಿಲಿಟರಿ ಕ್ರಮ ಅನಿವಾರ್ಯ ಅಂತ ಹೇಳಿದ್ದಾರೆ. ಇರಾನ್ ಮತ್ತು ಅಮೆರಿಕ UAE ನಡುವೆ ಡ್ರೋನ್ ವಾರ್ ಶುರುವಾಗಿದೆ. ನಾಗರಿಕ ಮತ್ತು ಇಂಧನ ಕೇಂದ್ರಗಳ ಮೇಲೆ ನಿರಂತರ ದಾಳಿ, ಸ್ಫೋಟಕ ಸ್ಥಿತಿಯಲ್ಲಿ ಗಲ್ಫ್ ರಾಷ್ಟ್ರಗಳಿರೋದು. ಅವರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ರಹಸ್ಯ ಪ್ರತೀಕಾರವನ್ನು ಅವರು ತೀರಿಸಿಕೊಂಡಿದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಅವರು ಹೇಳ್ತಾ ಇದ್ದಾರೆ. ಇರಾನ್ನ ಈ ಸಂಘರ್ಷ ಉತ್ತುಂಗತ ಸಮಯದಲ್ಲಿದ್ದಾಗ ಪರ್ಷಿಯನ್ ಗಲ್ಫ್ನಲ್ಲಿ ಲಾವನ್ ದ್ವೀಪದ ಈ ತೈಲ ಸಂಗ್ರಹಣಾ ಘಟಕ ಏನಿದೆ, ಲಾವನ್ ದ್ವೀಪದಲ್ಲಿ ಇರಾನ್ ಅವರು ತೈಲ ಸಂಗ್ರಹ ಮಾಡಿರ್ತಾರೆ. ಆ ಲಾವನ್ ದ್ವೀಪದ ಮೇಲೆ UAE ದಾಳಿ ಮಾಡಿದೆ, ಈ ಘಟಕದ ಮೇಲೆ ದಾಳಿ ಮಾಡಿದೆ. ಈ ಮುಖಾಂತರ ಇರಾನ್ನ ತೈಲ ಉತ್ಪಾದನೆ ಕುಸಿಯುವಂತೆ ನೋಡಿಕೊಳ್ಳೋ ಪ್ರಯತ್ನವನ್ನು UAE ಕೂಡ ಮಾಡಿತ್ತು ಅಂತ ಯಾರು ಹೇಳ್ತಾ ಇರೋದು? ವಾಲ್ ಸ್ಟ್ರೀಟ್ ಜರ್ನಲ್ ಅವರು ಹೇಳ್ತಾ ಇರೋದು. ಅಂದರೆ ಇರಾನಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಇಂಥದ್ದೊಂದು ಬೆಳವಣಿಗೆ, ಇಂಥದ್ದೊಂದು ರಹಸ್ಯ ಕಾರ್ಯಾಚರಣೆಯನ್ನು ಇವರು ಮಾಡಿದ್ರು ಅಂತ. ಪ್ರಮುಖವಾಗಿ ಮತ್ತೊಂದು ಬೆಳವಣಿಗೆ ಇಲ್ಲ ಆಗಿರೋದು ಏನು ಅಂತ ಹೇಳಿದರೆ, ಯಾವ ವ್ಯಕ್ತಿಗಳು ಈ ಹಿಂದೆ ದಾಳಿ ಮಾಡಿದ್ರೋ ಅವರನ್ನು ಹತ್ಯೆ ಮಾಡೋ ಪ್ರಯತ್ನಗಳಾಗಿದೆ. 2023 ಅಕ್ಟೋಬರ್ 7 ಆದಂತಹ ದಾಳಿ ಹತ್ಯೆ ಮಾಡಲಾಗಿದೆ. ಇಸ್ರೇಲ್ನಿಂದ ಆಗಿರೋದು. ಹಮಾಸ್ ಕಮಾಂಡರ್ಸ್ ಖತಮ್ ಆಗಿದ್ದಾರೆ. ಯಾರ ದಾಳಿಯಲ್ಲಿ? ಇಸ್ರೇಲ್ನ ದಾಳಿಯಲ್ಲಿ. ಉತ್ತರ ಗಾಜಾದಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಿ ಉಗ್ರರನ್ನು ಇಸ್ರೇಲ್ ರಕ್ಷಣಾ ಪಡೆ ಮುಗಿಸಿದೆ. ಇಯಾದ್ ಅಲ್ಮೊಥೌಕ್ ಮತ್ತು ಖಾಲಿದ್ ಜೌದೆ ಹತ್ಯೆ ಆಗಿರೋದಾಗಿ IDF ಘೋಷಣೆ ಮಾಡಿದೆ. UAE ಮೇಲೆ ದಾಳಿ ಆಗ್ತಾ ಇರುವ ಬೆನ್ನಲ್ಲೇ ಇಸ್ರೇಲಿಂದ ಮತ್ತೊಂದು ಆಪರೇಷನ್ ಆಗಿದೆ. ಗಾಜಾದಿಂದ ಅಬುದಾಬಿಯವರೆಗೆ ಈ ಯುದ್ಧದ ಕಾಳ್ಗಿಚ್ಚು ಎಲ್ಲವೂ ಕೂಡ ವ್ಯಾಪಿಸಿರೋದು. ಇದೇ ಇರಾನ್ ಹೇಳ್ತಾ ಇರೋದೇನು? ಲೆಬನಾನ್ ಮೇಲೆ ಯಾವ ಕಾರಣಕ್ಕೂ ಇರಾನ್ ದಾಳಿ ಮಾಡಬಾರ್ದು, ಇಸ್ರೇಲ್ ದಾಳಿ ಮಾಡಬಾರ್ದು ಅಂತ. ಯಾರು ಹೇಳ್ತಾ ಇರೋದು? ಇದು ಈ ಯುದ್ಧವನ್ನು ನಿಲ್ಲಿಸಬೇಕು ಅಥವಾ ಮಾತುಕತೆಗೆ ಬರಬೇಕು ಅಂದರೆ ಇದು ಬೇಡಿಕೆ ಕೂಡ ಇದೆ ಇರಾನ್ದು. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ. ಆದರೆ ತನ್ನಗೆ ಮೇಲೆ ದಾಳಿ ಆಗಿತ್ತಲ್ಲ 2023 ಆ ದಾಳಿಗೆ ಪ್ರತೀಕಾರವಾಗಿ 2 ಕಮಾಂಡರ್ಸ್ನವರು ಹೊಡೆದುರುಳಿಸಿದ್ದಾರೆ. ಭೀಕರ ಆಪರೇಷನ್ ಎಲ್ಲ ನಡೆಸಿದ್ದಾರೆ. ಹಮಾಸ್ನ 2 ಪ್ರಮುಖ ಕಮಾಂಡರ್ ಅಲ್ಮೊಥೌಕ್, ಖಾಲಿದ್ ಜೌದೆ ಎಂಬ ಉಗ್ರರನ್ನ ಇಸ್ರೇಲ್ನ ರಕ್ಷಣಾ ಪಡೆಗಳು ಇದೀಗ ಉತ್ತರ ಗಾಜಾದಲ್ಲಿ ವೈಮಾನಿಕ ದಾಳಿಯ ಮುಖಾಂತರ ಹೊಡೆದು ಮುಗಿಸಿಬಿಟ್ಟಿವೆ. UAE ಮೇಲೆ ಒಂದು ಕಡೆ ದಾಳಿ ಆಗ್ತಾ ಇದೆ, ಇದರ ನಡುವೆ ಇಸ್ರೇಲ್ ಮಾಡ್ತಾ ಇರುವಂತಹ ಕಾರ್ಯಾಚರಣೆ. ಹೀಗಾಗಿ ಗಾಜಾದಲ್ಲಿ ಹಮಾಸ್ ವಿರುದ್ಧ ಇಸ್ರೇಲ್ ಸಮರವನ್ನು ಸಾರಿ UAE ಅಣುಸ್ಥಾವರದ ಮೇಲೆ ಇರಾನ್ ಬೆಂಬಲಿತರ ದಾಳಿ. ಈಗ ಒಟ್ಟಾರೆ ಏನಾಗ್ತಾ ಇದೆ? ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಅನ್ನೋದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ, ಇದೇ ಇರಾನ್ UAE ಮೇಲೆ ದಾಳಿ. ತನ್ನ ಮೇಲೆ ದಾಳಿ ಆಗಿತ್ತು ಅನ್ನುವ ಕಾರಣಕ್ಕಾಗಿ ಇಸ್ರೇಲ್, ಹಮಾಸ್ ಆಗಿರ್ಬೋದು, ಹಿಜ್ಬುಲ್ಲಾ ಇವುಗಳ ಮೇಲೆ ದಾಳಿ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ಇದು ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ.